ಯಾರಿಗೆ ಬಿಹಾರ ಫಲಿತಾಂಶದ ಚಿತ್ರಣ ಗೊತ್ತಾಗ್ತಾ ಇದೆ, ಟ್ರೆಂಡ್ ಯಾವ ಕಡೆಗೆ ಸಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ನಂಬರ್ಸ್ ನ ಗಮನಿಸ್ತಾ ಇದ್ದೀರಿ. 107 ವಿಧಾನಸಭಾ ಕ್ಷೇತ್ರದಲ್ಲಿ ಎನ್ಡಿಎ ಮೈತ್ರಿಕೂಟ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಜೊತೆಗೆ ಮಹಾಗಠಬಂಧನ್ 58 ವಿಧಾನಸಭಾ ಕ್ಷೇತ್ರದಲ್ಲಿ ಗ್ಯಾಂಗ್ಸ್ಟರ್ ಮೊಹಮ್ಮದ್ ಶಹಾಬುದ್ದೀನ್ ಪುತ್ರನಿಗೆ ಆರ್ಜೆಡಿ ಅಭ್ಯರ್ಥಿ ಒಸಾಮಾ ಸಾಹಬ್ಗೆ ಭಾರಿ ಲೀಡ್ ಸಿಕ್ಕಿದೆ. ರಘುನಾಥ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಲೀಡನ್ನ ಕಾಯ್ದುಕೊಂಡಿದ್ದಾರೆ ಆರ್ಜೆಡಿಯ ಅಭ್ಯರ್ಥಿ ಗ್ಯಾಂಗ್ಸ್ಟರ್ ಮೊಹಮ್ಮದ್ ಶಹಾಬುದ್ದೀನ್ ಪುತ್ರ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಆರ್ಜೆಡಿ ಅಭ್ಯರ್ಥಿ ಒಸಾಮಾ ಸಾಹಬ್ಗೆ ಭಾರಿ ಲೀಡ್ ಸಿಕ್ಕಿದೆ. ಎಲ್ಲಿ ಅಂದ್ರೆ ರಘುನಾಥ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರಿ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಅನ್ನುವಂತಹ ಅಪ್ಡೇಟ್ಸ್ ನ ಗಮನಿಸ್ತಾ ಇದ್ದೀರಿ. ಬಿಹಾರ ಚುನಾವಣೆಯಲ್ಲಿ ಹಲವು ವಿಐಪಿ ಕ್ಯಾಂಡಿಡೇಟ್ಗಳಿದ್ದಾರೆ. ಅಂದ್ರೆ ಕೆಲವರ ರಿಸಲ್ಟ್ ನ ಬಹಳ ಕುತೂಹಲದಿಂದ ಜನ ನೋಡ್ತಿದ್ದಾರೆ, ಏನಾಗಬಹುದು ಅಂತ ಹೇಳಿ. 109 ವಿಧಾನಸಭಾ ಕ್ಷೇತ್ರದಲ್ಲಿ ಎನ್ಡಿಎ ಮೈತ್ರಿಕೂಟ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಅಲ್ಲಿಗೆ ಇನ್ನು ಬಾಕಿ ಉಳಿದಿರೋದು ಕೆಲವು ಸೀಟ್ಗಳು ಮಾತ್ರ ಆ ಸರಳ ಬಹುಮತದ ಆ ರೇಖೆಯನ್ನ ರೀಚ್ ಆಗೋದಕ್ಕೆ. 122 ಮ್ಯಾಜಿಕ್ ನಂಬರ್. 110ರಲ್ಲಿ ಎನ್ಡಿಎ ಮೈತ್ರಿಕೂಟ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 110 ಜೊತೆಗೆ ಮಹಾಗಠಬಂಧನ್ 60 ಕ್ಷೇತ್ರದಲ್ಲಿ 112 ಆಯ್ತು ನೋಡಿ ನಂಬರ್. ಇನ್ನು 10 ಸೀಟ್ ಆದ್ರೆ ನೇರವಾಗಿ ಮ್ಯಾಜಿಕ್ ನಂಬರ್ನ ರೀಚ್ ಆದ ಹಾಗೆ. ಮಹಾಗಠಬಂಧನ್ನ ಅಪ್ಡೇಟ್ಸ್ ನ ಗಮನಿಸ್ತಾ ಇದ್ದೀರಿ. ಒಟ್ಟು 60 ವಿಧಾನಸಭಾ ಕ್ಷೇತ್ರದಲ್ಲಿ ಮಹಾಗಠಬಂಧನ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಜನಸುರಾಜ್ ಪಕ್ಷ 2 ವಿಧಾನಸಭಾ ಕ್ಷೇತ್ರದಲ್ಲಿ, ಹಾಗೆ ಇತರರು 2 ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಓವರ್ ಆಲ್ ನಂಬರ್ಸ್ ನ ಗಮನಿಸ್ತಾ ಇದ್ದೀರಿ. 176 ವಿಧಾನಸಭಾ ಕ್ಷೇತ್ರಗಳ ಚಿತ್ರಣ ಸಿಗ್ತಾ ಇದೆ. ಅದರಲ್ಲಿ 112, 113 ಮತ್ತು ಒಂದು ನಂಬರ್ ಜಾಸ್ತಿ ಆಯಿತು. 113 ಕ್ಷೇತ್ರದಲ್ಲಿ ಎನ್ಡಿಎ ಮೈತ್ರಿಕೂಟ, 60 ವಿಧಾನಸಭಾ ಕ್ಷೇತ್ರದಲ್ಲಿ ಮಹಾಗಠಬಂಧನ್, 2ರಲ್ಲಿ ಜನಸುರಾಜ್ ಪಕ್ಷ, ಹಾಗೆ ಇತರರು 2 ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. 113 ಮ್ಯಾಜಿಕ್ ನಂಬರ್ನ ರೀಚ್ ಆಗೋದಕ್ಕೆ ಇನ್ನು ಕೇವಲ 9-10 ಸೀಟ್ ಮುನ್ನಡೆಯನ್ನ ಕಾಯ್ದುಕೊಂಡ್ರೆ ಮುಗಿದು ಹೋಯ್ತು. ಎನ್ಡಿಎ ಮೈತ್ರಿಕೂಟದಲ್ಲಿ ಆ ಸೀಟ್ ಶೇರಿಂಗ್ ಎಷ್ಟಿದೆ ಅಂತ ನೋಡ್ತಾ ಇದ್ದೀರಿ. ಆರ್ಜೆಡಿ 40, ಇದು ಮಹಾಗಠಬಂಧನ್ದು. ಆರ್ಜೆಡಿ 40 ವಿಧಾನಸಭಾ ಕ್ಷೇತ್ರದಲ್ಲಿ, ಕಾಂಗ್ರೆಸ್ 9 ವಿಧಾನಸಭಾ ಕ್ಷೇತ್ರಗಳಲ್ಲಿ, ಹಾಗೆಯೇ ಇತರರ ರಿಸಲ್ಟ್ ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಲಾಲು ಯಾದವ್ ಪುತ್ರರಿಬ್ಬರಿಗೂ ಕೂಡ ಆರಂಭದಲ್ಲೇ ಮುನ್ನಡೆ ಸಿಕ್ಕಿದೆ. ರಾಘೋಪುರ ಕ್ಷೇತ್ರದಿಂದ ತೇಜಸ್ವಿ ಯಾದವ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಮಹುವಾ ವಿಧಾನಸಭಾ ಕ್ಷೇತ್ರದಿಂದ ತೇಜ್ ಪ್ರತಾಪ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಲಾಲು ಪ್ರಸಾದ್ ಯಾದವ್ ಅವರ ಇಬ್ಬರು ಪುತ್ರರು ಕೂಡ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ರಾಘೋಪುರ ಕ್ಷೇತ್ರದಿಂದ ತೇಜಸ್ವಿ ಯಾದವ್, ಹಾಗೆ ಮಹುವಾ ಕ್ಷೇತ್ರದಿಂದ ತೇಜ್ ಪ್ರತಾಪ್ ಯಾದವ್. ಬಟ್ ಇಲ್ಲಿ ಗಮನಿಸಬೇಕು, ತೇಜ್ ಪ್ರತಾಪ್ ಯಾದವ್ ಆರ್ಜೆಡಿಯಿಂದ ಸ್ಪರ್ಧೆ ಮಾಡಿಲ್ಲ. ಪಕ್ಷದಿಂದ ಅವರನ್ನ ಹೊರಗಡೆ ಹಾಕಲಾಗುತ್ತೆ. ತಮ್ಮದೇ ಹೊಸ ಪಕ್ಷದಿಂದ ಒಂದಿಷ್ಟು ಕ್ಯಾಂಡಿಡೇಟ್ಸ್ ನ ಅಖಾಡಕ್ಕಿಳಿಸಿದ್ದಾರೆ. ಇವರು ಮಾಡುವಂತಹ ಡಿಫರೆನ್ಸ್ ಏನು ಅನ್ನುವಂತಹ ಕುತೂಹಲವೂ ಇದೆ. ಸದ್ಯ ಅವ್ರು ನಿಂತಿರುವಂತಹ ಕ್ಷೇತ್ರದಲ್ಲಿ ಮಹುವಾ ಕ್ಷೇತ್ರ ವಿಧಾನಸಭಾ ಕ್ಷೇತ್ರ, ಅಲ್ಲಿ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಸರ್, ನಂಬರ್ಸ್ ನ ಗಮನಿಸ್ತಾ ಇದ್ವಿ ಶರತ್ ಸರ್. 116 ಅಲ್ಲಿಗೆ ಆರಂಭಿಕ ಟ್ರೆಂಡ್ ಆದ್ರೂ ಕೂಡ ಸಿಂಪಲ್ ಮೆಜಾರಿಟಿಯನ್ನ ರೀಚ್ ಆಗೋದಕ್ಕೆ ಇನ್ನು ಕೆಲವು ಸೀಟ್ಗಳು ಮಾತ್ರ ಬಾಕಿ ಇರೋದು. ಏನ್ ಅನ್ನಿಸ್ತಾ ಇದೆ ರಿಸಲ್ಟ್ ನ ನೋಡ್ತಾ ಇದ್ದಾಗ? ಇದು ನಾವು ಲಾಸ್ಟ್ ಮೂಮೆಂಟ್ ಆಫ್ ಎಲೆಕ್ಷನ್ ಮೂಮೆಂಟಲ್ಲಿ ಯಾವಾಗ ಅಮಿತ್ ಶಾ ಅವರು ಒಂದು 4 ದಿನ ಬಂದು ಕೂರ್ತಾರೆ, ಅವಾಗ ನಾವು ಗೆಸ್ ಮಾಡಿದ್ವಿ ಏನೋ, ಬಿಕಾಸ್ ಎವ್ರಿ ಒನ್ ನೋಸ್ ದಟ್ ಅಮಿತ್ ಶಾ ಇಸ್ ಎ ಹಾರ್ಡ್ ಕೋರ್ ಪೊಲಿಟಿಷಿಯನ್ ಅಂತ. ಅವರು ಏನು ಕೊಡಬೇಕೋ ಜನರಿಗೆ ಅದನ್ನು ಕೊಡೋ ಬದಲು ಏನು ಮಾಡಬೇಕೋ ಎಲೆಕ್ಷನ್ ವಿನ್ ಆಗೋಕ್ಕೆ ಅದನ್ನು ಮಾಡೋದ್ರಲ್ಲಿ ನಿಸ್ಸೀಮರು. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಎಲೆಕ್ಷನ್ ಫಸ್ಟ್ ಫೇಸಲ್ಲಿ 6th ಎಲೆಕ್ಷನ್ ಇರುತ್ತೆ. ಅದಕ್ಕಿಂತ 4-5 ದಿನ ಹಿಂದೆ ಬಂದು ನಮ್ಮ ಗೋಪಾಲ್ಗಂಜ್ ಜಿಲ್ಲೆಯಲ್ಲಿ ಒಬ್ಬರು ಡಾಕ್ಟರ್ ಸಾಹೇಬ್ರದ್ದು ನಾಮಿನೇಷನ್ನೇ ವಿಡ್ರಾ ಮಾಡಿಸ್ತಾರೆ. ಹೀಗೆ ಒಂದು 4-5 ಕಡೆ ಮಾಡಿಸ್ತಾರೆ. ಅಂದರೆ ಈ ಥರ ನಮ್ಮ ಜನಸುರಾಜ್ ಪಕ್ಷದ ಮೇಲೆ ಅವರಿಗೆ ಕಣ್ಣಿತ್ತು. ಯಾಕಂದರೆ ಇವು ಪ್ರಶಾಂತ್ ಕಿಶೋರ್ ರಾಜಕೀಯದ ವ್ಯವಸ್ಥೆಯನ್ನು ಬದಲಾವಣೆ ಮಾಡೋಕ್ಕೆ ಹೋಗ್ತಿದ್ದಾರೆ. ಈ ಬದಲಾವಣೆ ವ್ಯವಸ್ಥೆ ಬಿಹಾರದಿಂದ ಸ್ಟಾರ್ಟ್ ಆದರೆ ಇಡೀ ದೇಶದಲ್ಲಿ ಪರಿಣಾಮ ಬೀರ್ಬೋದು. ಇವ್ರನ್ನ ಎಲ್ಲಾದ್ರೂ ಸ್ಟಾಪ್ ಮಾಡಬೇಕು, ನಿಲ್ಲಿಸಬೇಕು ಅನ್ನೋ ಕಾರಣಕ್ಕೆ ಈ ಥರ ಗಿಮಿಕ್ಸ್ ಆಗಿದೆ. ಈ ಗಿಮಿಕ್ಸಿಂದ ಇವ್ರ ನಂಬರ್ಸ್ ಜಾಸ್ತಿ ಆಗಿದೆ. ನಮ್ಮ ಕ್ಯಾಂಡಿಡೇಟ್ಗಳನ್ನ, ಜನಸುರಾಜ್ ಕ್ಯಾಂಡಿಡೇಟ್ಗಳನ್ನ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ದುಡ್ಡಿಂದನೂ ಖರೀದಿ ಮಾಡಿದ್ದಾರೆ. ಅಲ್ಲಿ ಬಿಹಾರದ ರಾಜಕಾರಣ ಇನ್ನೊಂದು ಸ್ಪೆಷಲ್ ಏನಂದರೆ,
ದುಡ್ಡಕ್ಕಿಂತ ಜಾಸ್ತಿ ಗನ್ ಕೆಲಸ ಮಾಡುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಅದನ್ನು ನಾವು ಕಣ್ಣಾರೆ ನೋಡಿದ್ದೀವಿ. ಈ ಥರ ಆಗಿದೆ. ಅದಕ್ಕೆ ಈ ನಂಬರ್ ಜಾಸ್ತಿ ಬರ್ತಿರ್ಬೋದು. ಆ ಭರವಸೆ ಇದೆ, ಜನಕ್ಕೆ ಅರಿವಾಗುತ್ತೆ ಅನ್ನೋ ಭರವಸೆ ಇದೆ. ನೋಡೋಣ, ಮುಂದಿನ ದಿನದಲ್ಲಿ ನೋಡೋಣ. ಓಕೆ, ಬಿಹಾರದಲ್ಲಿ ಜನಸುರಾಜ್ ಪಕ್ಷ ಏಕಾಏಕಿ ಅಖಾಡಕ್ಕೆ ಇಳಿದಿದ್ದಲ್ಲ, ನೀವು ಕೂಡ ನಿಮ್ದು ಲಾಂಗ್ ಟರ್ಮ್ ಅಪ್ರೋಚ್ ಅನ್ನ ಮಾಡಿದ್ದೀರಿ. ಚುನಾವಣೆಗೂ 3 ವರ್ಷ ಮುಂಚೆನೆ ಅಖಾಡಕ್ಕೆ ಇಳಿದಿದ್ದೀರಿ. ಇದೇ ಪ್ರಶಾಂತ್ ಕಿಶೋರ್ ಅವರು ಪಾದಯಾತ್ರೆಯ ಐಡಿಯಾನ ಜಗನ್ಮೋಹನ್ ರೆಡ್ಡಿ ಕೊಟ್ಟಾಗ ಅವ್ರಿಗೆ ಸಿಕ್ಕಿದ್ದು ಅದು ಅಭೂತಪೂರ್ವವಾದಂತಹ ಗೆಲುವು. ಅದೇ ಪಾದಯಾತ್ರೆಯನ್ನ ಪ್ರಶಾಂತ್ ಕಿಶೋರ್ ಕೂಡ ಮಾಡಿದ್ರು. 2022ರಿಂದ ಆರಂಭ ಮಾಡಿದ ಪಾದಯಾತ್ರೆ, ನೀವು ಕೂಡ ಪಾದಯಾತ್ರೆಯಲ್ಲಿ ಸಾಗಿದ್ದೀರಿ, ಜನರನ್ನ ರೀಚ್ ಆಗುವಂತಹ ಪ್ರಯತ್ನವನ್ನ ಮಾಡಿದಿರಿ. ಅಂತಹ ಒಂದು ಜೆನ್ಯೂನ್ ಅಪ್ರೋಚ್ ಅಥವಾ ಅಂಥದ್ದೊಂದು ಸ್ಟ್ರಾಟಜಿ ಇಲ್ಲಿ ಯಾಕೆ ವರ್ಕ್ ಆಗಲಿಲ್ಲ, ಬಿಹಾರದಲ್ಲಿ ಯಾಕೆ ವರ್ಕ್ ಆಗಲಿಲ್ಲ ಅಂತ ಹೇಳಿ? ಜಗನ್ಮೋಹನ್ ರೆಡ್ಡಿ ಅವರಿಗೆ ಮಾಡಿದಾಗ ಆ ಟೀಮಲ್ಲಿ ನಾನು ಇದ್ದೆ, ಐಪ್ಯಾಕಲ್ಲಿ ಕೆಲಸ ಮಾಡ್ತಿದ್ದಾಗ. ಅವಾಗಲೂ ನಾವು ನೋಡಿದ್ದೀವಿ ಆ ಜನಸ್ತೋಮ ಹೇಗಿತ್ತು ಅಂತ ಹೇಳಿ. ನೀವು ಹೇಳಿದ್ದು ಕೇಳಿದ್ದು ಒಳ್ಳೆ ಇದು. ಬಟ್ ಇಲ್ಲಿ ನೋಡಿ, ಜನಸಮೂಹ ಹೇಗೆ ಸೇರ್ತಿತ್ತು ಅಂತ ಹೇಳಿ ಎಲ್ಲ ಮೀಡಿಯಾ ಚಾನೆಲ್ಗಳು ನೋಡಿದ್ದಾರೆ. ಅಂದರೆ ಪ್ರಶಾಂತ್ ಕಿಶೋರ್ ಏನು ಹೇಳ್ತಿದ್ದಾರೆ ಅದು ನಿಜ, ವಾಸ್ತವ. ಆದರೆ ನಾವು ಎಲ್ಲಿ ಸೋತಿದ್ದೀವಿ ಅಂದರೆ ಅವು ಕನ್ವರ್ಟ್ ಆಗೋದ್ರೆ, ನಾವು ಕನ್ವರ್ಟ್ ಮಾಡೋದ್ರಲ್ಲಿ ನಾವು ಯಾವುದೇ ಥರದ್ದು ಗ್ಯಾರಂಟಿ ಸ್ಕೀಮ್ಗಳಾಗಲಿ ಚೀಪ್ ಗಿಮಿಕ್ಸ್ ಆಗಲಿ ಮಾಡಿಲ್ಲ. ನಾವು ಯಾವುದೇ ಥರ ದುಡ್ಡು ಹಂಚೋದ್ರಾಗಲಿ ಅವೆಲ್ಲ ಯಾವುದೂ ಮಾಡಲಿಲ್ಲ. ಯಾಕಂದರೆ ನಾವು ರಾಜಕೀಯ ವ್ಯವಸ್ಥೆನ ಬದಲಾವಣೆ ಮಾಡಬೇಕು, ಕ್ಲೀನ್ ಪೊಲಿಟಿಕ್ಸ್ ಆಗಬೇಕು, ದುಡ್ಡಿಂದ ಅಲ್ಲ. ಜನರು ರಾಜಕೀಯ ಏನಿವತ್ತು ರಾಜಕಾರಣಿಗಳಿದ್ದಾರೆ ಅವ್ರ ಹಿಂದೆ ಹೋಗೋದನ್ನು ಬಿಡಬೇಕು. ತಾವು ಏನಾಗಬೇಕು, ತಮ್ಮಲ್ಲಿ ಏನು ಸಮಸ್ಯೆ ಇದೆ, ತಮ್ಮ ಕ್ಷೇತ್ರದಲ್ಲಿ ಏನು ಸಮಸ್ಯೆ ಇದೆ ಅದನ್ನು ಗಟ್ಟಿಯಾಗಿ ಕೇಳಬೇಕು. ಇದ್ರ ಬಗ್ಗೆ ನಾವು ಪೊಲಿಟಿಕ್ಸ್ ಮಾಡೋಕ್ಕೆ ಹೋಗಿದ್ದು. ಬಿಟ್ಟರೆ ಈ ಥರ ದೊಡ್ಡ ದೊಡ್ಡ ರಾಜಕಾರಣಿಗಳ ಹತ್ರ ಹೋಗಿ ಕೈ ಬೇಡಿ ಕೇಳಬೇಕು, ಈ ಥರ ಮಾಡಬಾರ್ದು ಅಂತಲೇ ನಾವು ಹೇಳಕ್ಕೆ ಹೊರಟಿದ್ದು. ಜನಕ್ಕದು ಅರಿವಾಗುತ್ತೆ, ಅರಿವಾಗ್ತಿದೆ ಅಂತ ನಮಗೆ ಅನಿಸುತ್ತೆ. ಅದ್ರ ಮಧ್ಯದಲ್ಲಿ ಇನ್ನೊಂದಲ್ಲಿ ಬಿಹಾರಲ್ಲಿ ಒಂದು ಯಾವಾಗಲೂ ಒಂದು ಚರ್ಚಾಸ್ಪದ ಇದಿದೆ. ಒಂದು ವಿಷಯ ಏನಂದರೆ, ಗ್ರ್ಯಾಜುಯೇಷನ್ ಮಾಡಬೇಕು ಅಂದರೆ ಅಲ್ಲಿ 4 ವರ್ಷ 5 ವರ್ಷ ಆಗಲ್ಲ, 6-7 ವರ್ಷ ಆಗಿಬಿಡುತ್ತೆ ಒಂದು ನಾರ್ಮಲ್ ಗ್ರ್ಯಾಜುಯೇಷನ್ ಮಾಡಬೇಕು ಅಂದರೆ. ಯಾಕಂದರೆ ಅಲ್ಲಿ ಪೇಪರ್ ಲೀಕ್ ಅನ್ನೋದು ನಾರ್ಮಲ್ ಥಿಂಗ್. ಅದು ಪ್ರತಿ ವರ್ಷ ಪೇಪರ್ ಲೀಕ್ ಆಗ್ತಾನೆ ಇರುತ್ತೆ. ಹಾಗೆ ಒಂದೇ ಸೆಕೆಂಡ್ ಸರ್, ಮ್ಯಾಜಿಕ್ ನಂಬರ್ನ ರೀಚ್ ಆಗಿದೆ NDA ಮೈತ್ರಿಕೂಟ. 122 ವಿಧಾನಸಭಾ ಕ್ಷೇತ್ರ, 122 ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ NDA ಮೈತ್ರಿಕೂಟ. ಅಲ್ಲಿಗೆ ಮ್ಯಾಜಿಕ್ ನಂಬರ್ನ ರೀಚ್ ಆಯಿತು. ಬಿಹಾರದಲ್ಲಿ ಆಡಳಿತವನ್ನ ಮಾಡಬೇಕು ಅಂತಂದ್ರೆ ಸರಳ ಬಹುಮತ 122 ಕ್ಷೇತ್ರದಲ್ಲಿ ಗೆಲುವನ್ನ ದಾಖಲು ಮಾಡಬೇಕು. ಈಗ ಕಾಣಿಸ್ತಿರೋದು ಗೆಲುವಲ್ಲ, ಬಟ್ ದೆನ್ ಮುನ್ನಡೆ. 122 ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದೆ NDA ಮೈತ್ರಿಕೂಟ. ಮಹಾಗಠಬಂಧನ್ 63 ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಜೊತೆಗೆ ಜನಸುರಾಜ್ ಪಕ್ಷ 2ರಲ್ಲಿ, ಹಾಗೆ ಇತರರು 2ರಲ್ಲಿ. ಆಲ್ಮೋಸ್ಟ್ ಎಕ್ಸಿಟ್ ಪೋಲ್ಗಳು ಏನು ಸಮೀಕ್ಷೆಯನ್ನ ಕೊಟ್ಟಿದ್ವೋ, ಏನು ಪ್ರೆಡಿಕ್ಷನ್ ಅನ್ನ ಕೊಟ್ಟಿದ್ವೋ, ರಿಸಲ್ಟ್ ಕೂಡ ಸದ್ಯಕ್ಕೆ ಹಾಗೆ ಕಾಣಿಸ್ತಾ ಇದೆ, ಹಾಗೆ ಭಾಸವಾಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.